ರಾಜ್ಯ ಬಿಜೆಪಿಯಲ್ಲಿ ಬಣ ಪಾಲಿಟಿಕ್ಸ್ ಜೋರಾಗಿ ಕೇಳಿ ಬರ್ತಾ ಇದೆ. ವಿಜೇಂದ್ರ ಅವರು ಒಂದು ವೇಳೆ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದರೆ ಯತ್ನಾಳ್ ಅಂಡ್ ಟೀಮ್ ಮತ್ತೊಂದು ಹೊಸ ಪಕ್ಷ ತಯಾರಿ ಮಾಡಲು ಹೊರಟಿದ್ದಾರೆ. ಹಾಗಾದ್ರೆ ವಿಜೇಂದ್ರ ವಿರುದ್ಧ ಯತ್ನಾಳ್ ಅಂಡ್ ಟೀಮ್ ಪ್ಲಾನ್ ಬಿ ತಯಾರಿ ನಡೆಸಿದ್ಯಾ? ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಬರೋಣ ಬನ್ನಿ. ರಾಜ್ಯ ಬಿಜೆಪಿಯಲ್ಲಿ ತೀವ್ರಗೊಂಡ ಬಣ ಪಾಲಿಟಿಕ್ಸ್ಗೆ ಸೀಮಿತವಾಯಿತು ರಾಜ್ಯ ಬಿಜೆಪಿ. ವಿಜೇಂದ್ರ ವಿರುದ್ಧ ಪ್ಲಾನ್ ಬಿ ತಯಾರಿ ನಡೆಸಿದ ಯತ್ನಾಳ್ ಟೀಮ್. ರಾಜ್ಯ ಬಿಜೆಪಿ ಅಧ್ಯಕ್ಷರ ಚುನಾವಣೆ ವಿಚಾರ, ಬಿಜೆಪಿ ರಾಜ್ಯಾಧ್ಯಕ್ಷರ ಮುಂದುವರೆಸುವ ಬಗ್ಗೆ ಹೈಕಮಾಂಡ್ ಒಲವು. ಇನ್ನ ಅಧ್ಯಕ್ಷರ ಮುಂದುವರಿಕೆ, ಪದಾಧಿಕಾರಿಗಳು ಮಾತ್ರ ಬದಲಾವಣೆ. ವಿಜೇಂದ್ರ ಸುತ್ತ ಇರೋ ಪಟಾಲಂಗೆ ಬ್ರೇಕ್ ಬೀಳುವುದು ಪಕ್ಕ. ಆದ್ರೆ ಯತ್ನಾಳ್ ಅಂಡ್ ಟೀಮ್ ಇಂದ ಗೇಮ್ ಪ್ಲಾನ್ ಚೇಂಜ್ ಮಾಡುವ ತಂತ್ರ. ವಿಜೇಂದ್ರ ಮುಂದುವರೆಸಿದ್ರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗುವ ಎಚ್ಚರಿಕೆ ನೀಡುವ ಬಗ್ಗೆ ಚಿಂತನೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಶ್ರೀರಾಮುಲು, ಅರವಿಂದ್ ಲಿಂಬಾವಳಿ, ಬಿಪಿ ಹರೀಶ್ ಪಕ್ಷ ಬಿಡುವ ಬೆದರಿಕೆ. ಪಕ್ಷ ಬಿಟ್ಟು ಹೊಸ ಪಕ್ಷ ಕಟ್ಟುವ ಎಚ್ಚರಿಕೆ ಕೊಡುವ ಬಗ್ಗೆ ಟೀಮ್ ಅಲ್ಲಿ ಚರ್ಚೆ. ಪಂಚಮಸಾಲಿ, ಕುರುಬ, ನಾಯಕ, ದಲಿತ, ಇಡೀಗ ಸಮುದಾಯದ ನಾಯಕರಿಂದ ಪರ್ಯಾಯ ಪಕ್ಷ. ಬಿಜೆಪಿ ವೋಟ್ ಬ್ಯಾಂಕ್ ಛಿದ್ರಗೊಳಿಸುವ ಬೆದರಿಕೆ. ಅಧ್ಯಕ್ಷರು ಬದಲಾಗದಿದ್ದರೆ ರಾಜ್ಯದಲ್ಲಿ ಮುಂದೆ ಇನ್ನೊಂದು ಪಕ್ಷ ಉದಯವಾಗುತ್ತೆ. ಮಹಾರಾಷ್ಟ್ರ ಮಾಡೆಲ್ ಅಂತಿದ್ದಾರೆ ರೆಬೆಲ್ಸ್ ನಾಯಕರು. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಹು ಪಕ್ಷಗಳು ಸ್ಪರ್ಧೆ ಮಾಡಿದ್ದರಿಂದ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಆದರೆ ಕರ್ನಾಟಕದಲ್ಲಿ ಇದು ತದ್ವಿರುದ್ಧವಾಗುವುದರಲ್ಲಿ ಅನುಮಾನವಿಲ್ಲ. ಈ ಎಲ್ಲಾ ಲೆಕ್ಕಾಚಾರ ಹಾಕಿ ಹೈಕಮಾಂಡ್ ನಿಲುವು ಬದಲಿಸುತ್ತಾ, ಇಲ್ಲವೇ ಯತ್ನಾಳ್ ಟೀಮ್ನ ಮತ್ತೆ ದೆಹಲಿಗೆ ಕರೆದು ಸಮಾಧಾನ ಮಾಡುತ್ತಾ ಹೈಕಮಾಂಡ್. ರೆಬೆಲ್ಸ್ ರಾಜಕೀಯದ ಆಟಕ್ಕೆ ರಾಜ್ಯ ಹಾಗೂ ರಾಷ್ಟ್ರೀಯ ಬಿಜೆಪಿ ನಾಯಕರು ಸುಸ್ತು. ಅಡಕತ್ತರಿಯಲ್ಲಿ ರಾಷ್ಟ್ರೀಯ ಬಿಜೆಪಿ ನಾಯಕರು. ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಮುಂದುವರೆದರೆ ಬಿಜೆಪಿ ಎರಡು ಭಾಗವಾಗುವ ಚಾನ್ಸ್ ಇದೆ. ಬಿಜೆಪಿಯನ್ನ ಛಿದ್ರ ಮಾಡ್ತೇವೆ ಅಂತಿದ್ದಾರೆ ಯತ್ನಾಳ್ ಟೀಮ್. ಬಣ ಪಾಲಿಟಿಕ್ಸ್ಗೆ ಸೀಮಿತವಾಯಿತು ರಾಜ್ಯ ಬಿಜೆಪಿ. ಈಗ ರಾಜ್ಯ ಬಿಜೆಪಿಯಲ್ಲಿ ತೀವ್ರಗೊಳ್ಳುತ್ತಿದೆ ಬಣ ಬಡಿದಾಟ. ಒಂದು ಕಡೆ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ, ಮತ್ತೊಂದು ಕಡೆ ವಿಜೇಂದ್ರ ವರ್ಸಸ್ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರ ಬಿಗ್ ಫೈಟ್. ಇದರ ಮಧ್ಯೆ ಈಗ ರಾಜ್ಯ ಬಿಜೆಪಿಯಲ್ಲಿ ತೀವ್ರಗೊಳ್ತಾ ಇದೆ ಬಣ ಪಾಲಿಟಿಕ್ಸ್. ವಿಜೇಂದ್ರ ವಿರುದ್ಧ ಪ್ಲಾನ್ ಬಿ ತಯಾರಿ ನಡೆಸಿದ್ದಾರೆ ಯತ್ನಾಳ್ ಟೀಮ್. ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರ ಮುಂದುವರೆಸುವ ಬಗ್ಗೆ ಹೈಕಮಾಂಡ್ ಒಲವು ನೀಡಿದೆ. ಹೀಗಾಗಿ ಅಧ್ಯಕ್ಷರ ಮುಂದುವರಿಕೆ, ಪದಾಧಿಕಾರಿಗಳು ಮಾತ್ರ ಬದಲಾವಣೆ ಎಂದಿದ್ದಾರೆ ಹೈಕಮಾಂಡ್. ಹೀಗಾಗಿ ವಿಜೇಂದ್ರ ಸುತ್ತ ಇರೋ ಪಟಾಲಂಗೆ ಬ್ರೇಕ್ ಬೀಳೋದು ಪಕ್ಕನ. ಹಾಗಾದ್ರೆ ಆದ್ರೆ ಯತ್ನಾಳ್ ಅಂಡ್ ಟೀಮ್ ಇಂದ ಗೇಮ್ ಪ್ಲಾನ್ ಚೇಂಜ್ ಮಾಡುವ ತಂತ್ರ ಎದುರಾಗ್ತಾ ಇದೆ. ವಿಜೇಂದ್ರ ಮುಂದುವರೆಸಿದ್ರೆ ನಾವೆಲ್ಲ ಪಕ್ಷವನ್ನ ಛಿದ್ರ ಮಾಡ್ತೀವಿ ಅಂತ ಕೂತಿದ್ದಾರೆ ಯತ್ನಾಳ್ ಬಣ. ವಿಜೇಂದ್ರ ಮುಂದುವರೆಸಿದ್ರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗುವ ಎಚ್ಚರಿಕೆ ನೀಡುವ ಬಗ್ಗೆ ಚಿಂತನೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಶ್ರೀರಾಮುಲು, ಅರವಿಂದ್ ಲಿಂಬಾವಳಿ, ಬಿಪಿ ಹರೀಶ್ ಪಕ್ಷ ಬಿಡುವ ಬೆದರಿಕೆ ಇಟ್ಟಿದ್ದಾರೆ. ಇನ್ನ ಪಕ್ಷ ಬಿಟ್ಟು ಹೊಸ ಪಕ್ಷ ಕಟ್ಟುವ ಎಚ್ಚರಿಕೆ ಕೊಡುವ ಬಗ್ಗೆ ಟೀಮ್ನಲ್ಲಿ ಚರ್ಚೆ ನಡೀತಾ ಇದೆ. ಇನ್ನ ಪಂಚಮಸಾಲಿ, ಕುರುಬ, ನಾಯಕ, ದಲಿತ, ಇಡೀಗ ಸಮುದಾಯದ ನಾಯಕರಿಂದ ಪರ್ಯಾಯ ಪಕ್ಷ ಕಟ್ಟುವುದಾಗಿ ಬೆದರಿಕೆ ಬಂದಿದೆ. ಇನ್ನ ಅಧ್ಯಕ್ಷರು ಬದಲಾಗದಿದ್ದರೆ ರಾಜ್ಯದಲ್ಲಿ ಮುಂದೆ ಇನ್ನೊಂದು ಪಕ್ಷ ಉದಯವಾಗುತ್ತೆ, ಕಾದ್ ನೋಡಿ. ಬಿಜೆಪಿ ವೋಟ್ ಬ್ಯಾಂಕ್ ಛಿದ್ರಗೊಳಿಸುವ ಬೆದರಿಕೆ ಇಟ್ಟಿದ್ದಾರೆ. ಇನ್ನು ಮಹಾರಾಷ್ಟ್ರ ಮಾಡೆಲ್ ಅಂತಿದ್ದಾರೆ ರೆಬೆಲ್ಸ್ ನಾಯಕರು. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಹುಪಕ್ಷಗಳು ಸ್ಪರ್ಧೆ ಮಾಡಿದ್ದರಿಂದ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿತ್ತು ವಿಧಾನಸಭಾ ಎಲೆಕ್ಷನ್ ನಲ್ಲಿ. ಆದ್ರಿದು ಕರ್ನಾಟಕದಲ್ಲಿ
ಅದರ ತದ್ವಿರುದ್ಧವಾಗುವುದರಲ್ಲಿ ಅನುಮಾನವಿಲ್ಲ. ಈ ಎಲ್ಲಾ ಲೆಕ್ಕಾಚಾರ ಹಾಕಿ ಹೈಕಮಾಂಡ್ ನಿಲುವು ಬದಲಿಸುತ್ತಾ, ಇಲ್ಲವೇ ಯತ್ನಾಳ್ ಟೀಮ್ನ ಮತ್ತೆ ದೆಹಲಿಗೆ ಕರೆದು ಸಮಾಧಾನ ಮಾಡುತ್ತಾ ಹೈಕಮಾಂಡ್? ರೆಬೆಲ್ಸ್ ರಾಜಕೀಯದ ಆಟಕ್ಕೆ ರಾಜ್ಯ ಹಾಗೂ ರಾಷ್ಟ್ರೀಯ ಬಿಜೆಪಿ ನಾಯಕರು ಸುಸ್ತಾಗಿದ್ದಾರೆ. ಅಡಕತ್ತರಿಯಲ್ಲಿ ರಾಷ್ಟ್ರೀಯ ಬಿಜೆಪಿ ನಾಯಕರು ಯತ್ನಾಳ್ ಬಣ ಈಗ ವಿಜೇಂದ್ರ ವಿರುದ್ಧ ಭಾರಿ ಭುಗಿಲೆದ್ದಿದೆ. ವಿಜೇಂದ್ರ ವಿರುದ್ಧ ಪ್ಲಾನ್ ಬಿಗೆ ತಯಾರಿ ನಡೆಸಿದೆ ಯತ್ನಾಳ್ ಟೀಮ್. ರಾಜ್ಯ ಬಿಜೆಪಿ ಅಧ್ಯಕ್ಷರ ಚುನಾವಣೆ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಮುಂದುವರಿಸುವ ಬಗ್ಗೆ ಹೈಕಮಾಂಡ್ ಒಲವು ತೋರಿತ್ತು. ಇದರ ವಿರುದ್ಧ ಈಗ ಭುಗಿಲೆದ್ದಿದ್ದಾರೆ ಯತ್ನಾಳ್ ಟೀಮ್.